ಬಿಜೆಪಿ ಪಾಳ್ಯದಲ್ಲಿ ಬಣಬಡಿದಾಟ ಅಂತೂ ತಾರಕಕ್ಕೇರ್ತಾ ಇದೆ. ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗಿದೆ. ಇಪ್ಪತ್ತರೊಳಗೆ ಎಲ್ಲವೂ ಕೂಡ ಸರಿ ಆಗಲಿದೆ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಒಂದೇ ಮಾತನ್ನ ಹೇಳಿದ್ನಲ್ಲ, ಅವ್ರ ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತೇವೆ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸ್ಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವ್ ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲಾ ಪ್ರಶ್ನೆ ಬಿಜೆಪಿ ಪಾಳ್ಯದಲ್ಲಿ ಬಣಬಡಿದಾಟ ಅಂತೂ ತಾರಕಕ್ಕೇರ್ತಾ ಇದೆ. ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗಿದೆ. ಇಪ್ಪತ್ತರೊಳಗೆ ಎಲ್ಲವೂ ಕೂಡ ಸರಿ ಆಗಲಿದೆ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಒಂದೇ ಮಾತನ್ನ ಹೇಳಿದ್ನಲ್ಲ, ಅವ್ರ ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತೇವೆ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸ್ಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವ್ ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲಾ ಪ್ರಶ್ನೆ ಬಿಜೆಪಿ ಪಾಳ್ಯದಲ್ಲಿ ಬಣಬಡಿದಾಟ ಅಂತೂ ತಾರಕಕ್ಕೇರ್ತಾ ಇದೆ. ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗಿದೆ. ಇಪ್ಪತ್ತರೊಳಗೆ ಎಲ್ಲವೂ ಕೂಡ ಸರಿ ಆಗಲಿದೆ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಒಂದೇ ಮಾತನ್ನ ಹೇಳಿದ್ನಲ್ಲ, ಅವ್ರ ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತೇವೆ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸ್ಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವ್ ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲಾ ಪ್ರಶ್ನೆ ಬಿಜೆಪಿ ಪಾಳ್ಯದಲ್ಲಿ ಬಣಬಡಿದಾಟ ಅಂತೂ ತಾರಕಕ್ಕೇರ್ತಾ ಇದೆ. ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗಿದೆ. ಇಪ್ಪತ್ತರೊಳಗೆ ಎಲ್ಲವೂ ಕೂಡ ಸರಿ ಆಗಲಿದೆ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಒಂದೇ ಮಾತನ್ನ ಹೇಳಿದ್ನಲ್ಲ, ಅವ್ರ ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತೇವೆ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸ್ಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವ್ ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲಾ ಪ್ರಶ್ನೆ
ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ಅಂತೂ ತಾರಕಕ್ಕೇರ್ತಾ ಇದೆ. ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗಿದೆ. ಇಪ್ಪತ್ತರೊಳಗೆ ಎಲ್ಲವೂ ಕೂಡ ಸರಿ ಆಗಲಿದೆ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಒಂದೇ ಮಾತನ್ನ ಹೇಳಿದ್ನಲ್ಲ, ಅವ್ರ ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತೇವೆ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸ್ಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವ್ ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲಾ ಪ್ರಶ್ನೆ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ಅಂತೂ ತಾರಕಕ್ಕೇರ್ತಾ ಇದೆ. ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗಿದೆ. ಇಪ್ಪತ್ತರೊಳಗೆ ಎಲ್ಲವೂ ಕೂಡ ಸರಿ ಆಗಲಿದೆ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಒಂದೇ ಮಾತನ್ನ ಹೇಳಿದ್ನಲ್ಲ, ಅವ್ರ ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತೇವೆ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗ್ ಬಲಪಡಿಸ್ಬೇಕು ಅಂತ ಹೇಳಿ ಚರ್ಚೆ ಮಾಡೋದಕ್ಕೆ ನೀವ್ ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲಾ ಪ್ರಶ್ನೆ ವರಿಷ್ಠರು ತಾವಾಗೆ ವರಿಷ್ಠರು ತಮಗೆ ಅಭಿಪ್ರಾಯಕ್ಕೆ ಬಂದು ಆಯಿತು ನೀವು ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗಿ ಅಂದರೆ ಅದಕ್ಕೆ ನಾವು ಸಿದ್ಧವಿದ್ದೇವೆ, ಇಲ್ಲ ಅನ್ನೋಕ್ಕೆ ಬರೋದಿಲ್ಲ. ಪಾರ್ಟಿ ಏನು ಕೆಲಸ ಕೊಟ್ಟರು ನಾವು ಅದನ್ನು ನಿಭಾಯಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಚುನಾವಣೆ ಅನ್ನೋದು ಬಂದರೆ ಅಥವಾ ಸಚಿವ ಸಂಪುಟ ಪುನರಚನೆ ಅನ್ನೋದು ಬಂದರೆ ತಾವು ಸಚಿವ ಸಂಪುಟ ಪುನರಚನೆಯಲ್ಲಿ ಇರೋಕ್ಕೆ ಬಯಸ್ತೀರೋ ಅಥವಾ ಅಧ್ಯಕ್ಷ ಸ್ಥಾನ ಬಯಸ್ತೀರ ಸರ್? ನಾನು ಹೇಳಿದ್ದೀನಲ್ಲ, ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ. ಮಂತ್ರಿ ಮಾಡಲಿಕ್ಕೆ ಹಿಂದೂ ಕೂಡ ಸಾಕಷ್ಟು ಪ್ರಯತ್ನ ಆಗಿದೆ, ಮಂತ್ರಿ ಆಗಿಲ್ಲ. ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿಜಯ ಚಂದ್ರ.